ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಕುಂಭರಾಶಿಯಲ್ಲಿ ಸೂರ್ಯ ಇರುವಂತಹ ನಕ್ಷತ್ರದ ಫಲಗಳನ್ನು ನಾನು ತಿಳಿಸಿದ್ದೆ. ಈಗ ಮೀನರಾಶಿಯಲ್ಲಿ ರವಿ ಯಾವ ನಕ್ಷತ್ರದಲ್ಲಿದ್ದರೆ ಏನು ಫಲ ಎಂಬುದಾಗಿ ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾವ ನಕ್ಷತ್ರದಲ್ಲಿ ಸೂರ್ಯ ಇರುವಂತಹ ಒಂದು ಭಾಗ ಏನಿದೆ, ಆ ಭಾಗದಲ್ಲಿ ಬರುವಂತಹ ಫಲಗಳು ಏನು, ಅದರ ವೈಶಿಷ್ಟ್ಯ ಏನು, ಅವರ ಬದುಕಿನ ಶೈಲಿ ಏನು, ಹಣಕಾಸಿನ ವಿಚಾರದಲ್ಲಿ ಯಾಕೆ ತೊಂದರೆ ಆಗುತ್ತೆ, ಅಥವಾ ತಮ್ಮ ಜೀವನದಲ್ಲಿ ತಾವು ಕಂಡಂತ ಉದ್ಯೋಗದಲ್ಲಿ ಕೆಲವು ಸಮಯದಲ್ಲಿ ನಿರಾಸೆ ಆದಾಗ ಅದರಿಂದ ನೋವು ಯಾಕಾಗತ್ತೆ ಅನ್ನೋದನ್ನ ನಾವಿಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಮೊದಲಿಗೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ರವಿ ಇದ್ದಾಗ ಇವರು ಒಂದು ರೀತಿಯಾದಂಥ ಗುಪ್ತವಾದಂಥ ವ್ಯಕ್ತಿ. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಮಧ್ಯ ವಯಸ್ಸಿನಲ್ಲಿ ಜೀವನ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಉತ್ತರಾಪಾದ್ರ 1ನೇ ಪಾದದಲ್ಲಿ ಇದ್ರೆ, ಉತ್ತರಾಪಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಇವರು ಸ್ವತಂತ್ರವಾಗಿ ಜೀವನ ನಡೆಸೋದು ಸ್ವಲ್ಪ ಕಷ್ಟಕರವಾದಂತ ಜೀವನ. ಬಿಸ್ನೆಸ್ ಅಷ್ಟು ಒಳ್ಳೇದಲ್ಲ. ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ರಾಜನೀತಿಗಳ ಮಹತ್ತರವಾದಂತ ತುಂಬಾ ಒಂದು ಜ್ಞಾನ ಇವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಇವರ ಪ್ರತಿಭೆಗೆ ತಕ್ಕಂತ ಉದ್ಯೋಗ ಇವರಿಗೆ ಸಿಕ್ಕಲ್ಲ. ಅದರಿಂದ ಇವರಿಗೆ ತುಂಬಾ ಬೇಸರ ಆಗುತ್ತೆ. ಇನ್ನು ಉತ್ತರಾಪಾದ್ರ ನಕ್ಷತ್ರ 2ನೇ ಪಾದದಲ್ಲಿ ಬಂದಾಗ ವ್ಯವಹಾರ ವ್ಯಾಪಾರಗಳಲ್ಲಿ ಒಳ್ಳೆ ಪ್ರಗತಿ ಪರ ಇರುತ್ತೆ. ಆದ್ರೆ ಒಳ್ಳೆ ನಂಬಿಕಸ್ಥರು, ಶಾಂತಚಿತ್ತರು, ಆಕರ್ಷಕವಾದಂತ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು. ಆದ್ರೆ ಇವರಿಗೆ ಸುಖ ಕಡಿಮೆ. ಯಾವುದರಲ್ಲಿ? ಸಂಸಾರದಲ್ಲಿ ಒಂದು ರೀತಿಯಾದ ಬಿಕ್ಕಟ್ಟು, ಅನೇಕ ಸಮಸ್ಯೆಗಳು ಇವರಿಗೆ ಸುಖಕ್ಕೆ ಧಕ್ಕೆ ಉಂಟಾಗುತ್ತೆ. ಇನ್ನ ಉತ್ತರಾಪಾದ್ರ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಗಂಡಾಂತರಗಳಿರುತ್ತೆ. ಇಳಿ ವಯಸ್ಸಿನಲ್ಲೂ ಅಷ್ಟೇ. ಈ ಗಂಡಾಂತರಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹದೇವರು ಸ್ಮರಣೆ ಮಾಡಿದ್ರೆ ವಿಶೇಷವಾಗಿ ಆ ಗಂಡಾಂತರಗಳ ಪರಿಹಾರ ಆಗುತ್ತೆ. ಒಂದು ರೀತಿ ಸುಖನೂ ತುಂಬಾ ಚೆನ್ನಾಗಿರುತ್ತೆ. ಆ ಲಕ್ಷ್ಮೀ ನರಸಿಂಹದೇವರು ಸ್ಮರಣೆ ಮಾಡಿದ್ರೆ ಇವರಿಗೆ ಸುಖ ಆಗ್ಲಿ ಅಥವಾ ದುಃಖ ಆಗ್ಲಿ ಅಥವಾ ಎಲ್ಲೇ ಇರ್ಲಿ ಅಥವಾ ಯಾವುದೇ ರೀತಿ ಇರ್ಲಿ, ಆದ್ರೆ ಇವ್ರಿಗೊಂದು ತುಂಬಾ ಪ್ರೀತಿ ಯಾವುದು ಅಂದ್ರೆ ತನ್ನ ತಾಯಿ ನಾಡಿನಲ್ಲಿ, ತಾನು ಹುಟ್ಟಿದಂತ ನಾಡಿನಲ್ಲಿ, ತಾಯಿ ನಾಡು ಅಂತ ಕರೀತಾರಲ್ಲ, ಆ ತಾಯಿ ನಾಡಿನಲ್ಲಿ ಅಪಾರವಾದಂತ ಪ್ರೀತಿ ಇರುತ್ತೆ ಇವರಿಗೆ ತುಂಬಾ. ಅದು ಅವರಿಗೆ ಬಹಳ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಉತ್ತರಾಪಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಬಂದ್ರೆ ವಿದ್ಯೆ ಮತ್ತೆ ಬುದ್ಧಿ ಇದೆರಡೂ ಸ್ವಲ್ಪ ಕುಂಠಿತವಾಗಿರುತ್ತೆ ಇವರಿಗೆ. ಒಂದು ರೀತಿಯಾದಂತ ಸಹನಶೀಲ ಶಕ್ತಿ ಅಂತಾನೆ ಕೇಳಬಹುದು. ಕಷ್ಟ ಸಹಿಷ್ಣುವನ್ನ ತಡ್ಕೊಳ್ಳುವಂತಹ ಒಂದು ಶಕ್ತಿ ತುಂಬಾ ಇವರಲ್ಲಿ ಇರುತ್ತೆ. ಪರೋಪಕಾರಿ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ. ಒಂದು ರೀತಿ ಸ್ವಲ್ಪ ಒಂದು ರಫ್ ಅಂಡ್ ಟಫ್ ಆಗಿ ನಡೆಯುವಂತ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ರೇವತಿ ನಕ್ಷತ್ರ 1ನೇ ಪಾದಕ್ಕೆ ಬಂದ್ರೆ ಉತ್ಕೃಷ್ಟವಾದಂತ ಧ್ಯೇಯೋದ್ದೇಶಗಳು ತುಂಬಾ ಚೆನ್ನಾಗಿರುತ್ತೆ. ಧೈರ್ಯವಂತರಾಗಿರ್ತಾರೆ. ಹಿಡಿದ ಕೆಲಸ ಮಾಡೇ ಮುಗಿಸ್ತಾರೆ. ಅದಕ್ಕೆ ಇವ್ರನ್ನ ಭೀಷ್ಮ ಪ್ರತಿಜ್ಞೆ ಅಂತಾನೆ ಕರೀತಾರೆ. ಆ ರೀತಿ ಹಠ ಮಾಡೋದ್ರಲ್ಲಿ ಬಹಳ ಚೆನ್ನಾಗಿ ಸಾಧಿಸ್ತಾರೆ. ಒಳ್ಳೆ ಕೆಲಸಕ್ಕೆ ಹಠ, ಯಾವುದೇ ಕೆಟ್ಟ ಕೆಲಸಕ್ಕಲ್ಲ. ಕೆಲವು ಸಹೋದ್ಯೋಗಿಗಳಿಂದ ಒಳ್ಳೆ ರೀತಿಯಾದಂತ ಸಹಕಾರ ಪಡೆದಾಗ ಬೇಗ ಉನ್ನತ ಸ್ಥಾನಕ್ಕೆ ಬರ್ತಾರೆ. ಒಂದು ವೇಳೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಕ್ಲಿಲ್ಲ ಅಂದ್ರೆ ಒಬ್ಬಟ್ಟಿಗರಾಗಿದ್ದು ನಿಧಾನಗತಿಯಲ್ಲಾದ್ರೂ ಮೇಲಕ್ಕೆ ಬರುವುದು ಸಂಶಯನೇ ಇಲ್ಲ. ಹಾಗೂ ನೀತಿವಂತವಾದಂತ ನೀತಿವಂತನಾಗಿರ್ತಾರೆ ಇವರು. ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಬಂದ್ರೆ ಶಾರೀರಿಕ ದಾರ್ಢ್ಯವಾಗಿರುತ್ತೆ. ಬೇರೆಯವ್ರನ್ನ ಅವಲಂಬಿಸಿ ಕೆಲವು ಸಮಯದಲ್ಲಿ ಇವರ ಜೀವನದ ಒಂದು ಪ್ರಗತಿ ಕಾಣಬೇಕಾದಂತ ಪರಿಸ್ಥಿತಿ ಬರುತ್ತೆ. ಜಗತ್ತಿನಲ್ಲಿ ಆಗು ಹೋಗುವ ವಿಚಾರಗಳಿಗೆ ಜಾಸ್ತಿ ತಲೆ ಕೊಡಲ್ಲ ಇವರು. ನಂಗೆ ಬೇಡಪ್ಪ ಅಂದ್ಬಿಡ್ತಾರೆ. ಹಾಗಾಗಿ ಇವರು ಸ್ನೇಹಿತರಿಗೂ ಸ್ವಲ್ಪ ವಿರಳ. ಸ್ನೇಹಿತರಷ್ಟು ಚೆನ್ನಾಗೆ ಮಾಡ್ಕೊಳ್ಳಲ್ಲ ಇವ್ರನ್ನ. ರೇವತಿ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಆಕರ್ಷಕವಾದಂತ ಶರೀರ, ಸ್ವಲ್ಪ ನಿಧಾನಗತಿಯಲ್ಲಿ ಜೀವನ ನಡೆಸುವಂಥದ್ದು. ಇವರು ನೋಡ್ಲಿಕ್ಕೆ ವಯಸ್ಸಾಗಿದೆ, 50-60 ವರ್ಷ ಆಗಿರುತ್ತೆ ಅನ್ಕೊಳ್ಳಿ. 20 ವರ್ಷ, 30 ವರ್ಷ, 40 ವರ್ಷ, ಯಾವುದೋ ಒಂದು ವಯಸ್ಸಿಗೆ ಬಂದಿರ್ತಾರೆ ಅನ್ಕೊಳ್ಳಿ. ಆದ್ರೆ ಇವರು ಆ ವಯಸ್ಸಿಗೆ ತಕ್ಕಂತೆ ಇರಲ್ಲ, ಸ್ವಲ್ಪ ಕಡಿಮೆ ವಯಸ್ಸಿನಂತೆ ಕಾಣ್ತಾ ಹೋಗ್ತಿರ್ತಾರೆ. ಅಂತ ವ್ಯಕ್ತಿ, ಅಂತಃಶುದ್ಧಿ ಇರುವಂತ ವ್ಯಕ್ತಿಗಳು ಜನಗಳನ್ನು ತುಂಬಾ ಪ್ರೀತಿಸ್ತಾರೆ. ಕರ್ತವ್ಯ ಕರ್ಮದಲ್ಲಿ ಬಹಳ ನಂಬಿಕೆ ಇವರಿಗೆ. ಇನ್ನು ರೇವತಿ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ ಇವರಿಗೆ ಸೋಮಾರಿತನ ಅನ್ನೋದು ಆಗಲ್ಲ. ಅದಕ್ಕೆ ದ್ವೇಷ ಮಾಡ್ತಾರೆ ಸೋಮಾರಿತನವನ್ನ. ಅತ್ಯಂತ ಚಟುವಟಿಕೆಗಳಿಂದ ಇರ್ತಾರೆ. ಯಾಕಂದ್ರೆ ಸೋಮಾರಿತನ ಇಲ್ಲ ಅಂದ್ಮೇಲೆ ಚಟುವಟಿಕೆಯಿಂದ ಇರ್ಲೇಬೇಕಲ್ವಾ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಈ 4 ಇವ್ರನ್ನ ತುಂಬಾ ಪುರುಷಾರ್ಥಗಳಲ್ಲಿ ತುಂಬಾ ಚೆನ್ನಾಗಿರ್ತಾರೆ.
ಧರ್ಮವಾಗಿರ್ತಾರೆ, ಅರ್ಥಕಾಮರಾಗಿರ್ತಾರೆ, ಎಲ್ಲಾ ರೀತಿಯಲ್ಲಿ ಒಂದು ಪ್ರಗತಿಯನ್ನು ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ, ದೊಡ್ಡ ಕುಟುಂಬ ವ್ಯಕ್ತಿ ಆಗಿರ್ತಾರೆ. ಜೀವನದಲ್ಲಿ ಅನೇಕ ರೀತಿಯಾದಂತಹ ಜೀವನ ಒಂದು ಸಾಗಿಸ್ಬೇಕಾದ್ರೆ ಬಹು ಹೆಣಗಾಡಿರ್ತಾರೆ, ತುಂಬಾ ಕಷ್ಟಪಟ್ಟಿರ್ತಾರೆ. ಏಳಿಗೆ ಒಂದೊಂದ್ಸಲ ಅವರ ಜೀವನ ಏಳಿಗೆ ಆಗಿರುತ್ತಲ್ಲ, ಅದು ಸ್ವಲ್ಪ ಅಲ್ಪ ಕಾಲದ್ದಾಗಿರುತ್ತೆ, ಇದಕ್ಕೆಲ್ಲ ಕಟ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೂ ಏನು ರವಿ ಯಾವ ನಕ್ಷತ್ರದಲ್ಲಿದ್ದರೆ ಏನು ಫಲ ಸಿಕ್ಕತ್ತೆ ಎಂಬುದಾಗಿ ನಾನು ಏನು ಈ ವಿಡಿಯೋ ಅಷ್ಟು ಮಾಡಿದ್ದೀನಿ, ಆ ವಿಡಿಯೋಗಳನ್ನು ನೋಡ್ರಿ. ರವಿ ಯಾವ ನಕ್ಷತ್ರದಲ್ಲಿದ್ದರೆ ಏನು ಫಲ ಎಂಬುದಾಗಿ ಅದನ್ನ ನಾನು ತಿಳಿಸಿದ್ದೀನಿ. ಇನ್ನು ಮುಂದೆ ಬೇರೆ ನಕ್ಷತ್ರಗಳು ಅಥವಾ ಆ ನಕ್ಷತ್ರದಿಂದ ಉಂಟಾಗುವತಕ್ಕಂಥ ಒಂದು ಭಾಗ ಏನಿದೆ ಅದನ್ನ ತಿಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ತಿಳಿಸಿ ಫಲ ವಿಭಾಗಗಳನ್ನು ಹೇಳ್ತೀನಿ ಅಂತ ಹೇಳ್ತಾ, ಇಲ್ಲಿಗೆ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಗಳ ಫಲ ವಿಭಾಗವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.